ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಸಕ್ಕರೆ ಅಚ್ಚುಗಳನ್ನ ಮಾಡುವುದು ನಮ್ಮ ಹಳೆಯ ಕಾಲದಿಂದ ಬಂದಿರುವಂತ ಸಂಪ್ರದಾಯ. ಈ ಸಂಕ್ರಾಂತಿ ಹಬ್ಬಕ್ಕೆ ಆಚೆಯಿಂದ ಸಕ್ಕರೆ ಅಚ್ಚುಗಳನ್ನ ತರೋ ಬದಲು ಖುದ್ದಾಗಿ ನೀವೇ ಮನೆಯಲ್ಲಿ ನಿಮ್ ಕೈಯಾರೆ ಮಾಡಿ ನೋಡಿ. ಅದ್ರಲ್ಲಿರುವಂತ ಖುಷಿನೇ ಬೇರೆ. ಇಂದಿನ ದಿನ ರಾತ್ರಿ ಅಥವಾ 3 ಗಂಟೆಗಳ ಮುಂಚೆ ಸಕ್ಕರೆ ಅಚ್ಚಿನ ಮಣೆಗಳನ್ನ ನೀರಲ್ಲಿ ಚೆನ್ನಾಗಿ ನೆನೆ ಹಾಕಿ ನಂತರ ಬಟ್ಟೆಯಲ್ಲಿ ಒರೆಸಿ ರಬ್ಬರ್ ಬಣ್ಣ ಹಾಕಿ ಇಟ್ಕೊಳ್ಬೇಕು. ಪಾತ್ರೆಗೆ 4 ಗ್ಲಾಸ್ ಆಗೋಷ್ಟು ಸಕ್ಕರೆ, 2 ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕಿ 2 ಅವರ್ ಆದ್ರೂ ನೆನೆ ಹಾಕೊಂಡಿದ ನಂತರ ಇದನ್ನ ಗ್ಯಾಸ್ ಮೇಲಿಟ್ಟು ಸಣ್ಣ ಉರಿಯಲ್ಲಿ ನಿಧಾನವಾಗಿ ಸಕ್ಕರೆಯನ್ನ ಕರಗಿಸ್ಕೊಳ್ತಾ ಬರಬೇಕು. ನಂತರ ಇದಕ್ಕೆ 1/4 ಗ್ಲಾಸ್ ಆಗೋಷ್ಟು ಮೊಸರನ್ನ ಹಾಕಿ ಹಾಲು ಒಡೆದು ಈ ರೀತಿ ತಿಳಿ ಬಂದ ನಂತರ ಈ ರೀತಿ ಬಟ್ಟೆಯಲ್ಲಿ ಶೋಧಿಸಿಟ್ಕೊಳ್ಳಿ. ಒಂದು ದಪ್ಪ ತಳ ಇರೋ ಪಾತ್ರೆಗೆ 1/4 ಭಾಗದಷ್ಟು ಪಾಕನ ಹಾಕೊಂಡು ಸಿಮ್ಮಲ್ಲಿ ಇದನ್ನ ಕೈ ಬಿಡದ ಹಾಗೆ 8 ರಿಂದ 10 ನಿಮಿಷದವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬರಬೇಕು. ಪಾಕ ಈ ರೀತಿ ನೊರೆ ಬರ್ತಾ ಜೇನುತುಪ್ಪದ ಹದ ಬರ್ತಿದ ಹಾಗೆ ಇದನ್ನ ಕೆಳಗಿಳಿಸ್ಕೊಂಡು ಸೌಟಲ್ಲೇ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ನಾನಿಲ್ಲಿ ಬಣ್ಣದ ಹಚ್ಚಗಳಿಗೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ನ ಯೂಸ್ ಮಾಡ್ತಿಲ್ಲ. ಬದಲಾಗಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸ್ ಅನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಬೀಟ್ರೂಟ್ ಜ್ಯೂಸ್ ಅನ್ನ ಹಾಕಿ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಒಂದು 10 ಸೆಕೆಂಡ್ ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಗ್ಯಾಸ್ ಇಂದ ಇಳಿಸಿ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕೈ ಬಿಡದ ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರ್ತಿದ ಹಾಗೆ ತಕ್ಷಣಕ್ಕೆ ಇದನ್ನ ಸಕ್ಕರೆ ಹೆಚ್ಚಿನ ಮೋಲ್ಡ್ಗಳಿಗೆ ಇದನ್ನ ಈ ರೀತಿ ಹಾಕೊಂಡು ಇದನ್ನ 2 ನಿಮಿಷ ಬಿಟ್ರೆ ಸಕ್ಕರೆ ಹೆಚ್ಚು ಈಸಿಯಾಗಿ ಈ ರೀತಿ ಬರುತ್ತೆ. ಈ ಸಕ್ಕರೆ ಹೆಚ್ಚಿನ ಸಿಹಿ ಜೀವನ, ಸಮೃದ್ಧಿ, ಸಂತೋಷವನ್ನ ಸೂಚಿಸಿದ್ರೆ ಇದನ್ನ ಹಂಚಿ ತಿನ್ನೋದ್ರಿಂದ ಪ್ರೀತಿ ಒಗ್ಗಟ್ಟು ಹೆಚ್ಚಾಗುತ್ತೆ ಅಂತ ನಂಬ್ತಿದ್ರು.